ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾಜೋಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದರ್ಗಾಜೋಗಳ್ಳಿ ವಾರ್ಡ್ನಲ್ಲಿ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಕಲಾವಿದರು ಆಗಿರ್ತಕ್ಕಂಥ ಗೌರವಾನ್ವಿತ ಮಲ್ಲೇಶಣ್ಣ ಮತ್ತು ಅವರ ಟೀಮಿಗೆ ನಾನು 1,500 ದಿನಗಳ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ನಾಡಿನಾದ್ಯಂತ ವಿಶ್ವದಾದ್ಯಂತ 2019ನಲ್ಲಿ ಕರೋನಾ ಸ್ಟಾರ್ಟ್ ಆದಾಗಿಂದ ಮಹಾಮಾರಿ ಕರೋನಾ ಸ್ಟಾರ್ಟ್ ಆದಾಗಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ 1,500 ದಿನಗಳನ್ನು ಪೂರೈಸಿ ಅದು ಗಿನ್ನಿಸ್ ದಾಖಲೆಯನ್ನು ಬರೆಯುವ ಒಂದು ಸನಿಹಕ್ಕೆ ಬಂದಿರತಕ್ಕಂಥ ಒಂದು ಅನ್ನದಾಸೋಹ ಕಮಿಟಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಕಾರಣ ಎಷ್ಟೇ ಬಂಧುಗಳೇ, ಈ ನಾಡಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಬಡತನದಿಂದ ಆಚೆಗೆ ಹೊರಗಡೆ ತರುವಂಥ ಕೆಲಸ ಇದುವರೆಗೂ ಕೂಡ ಯಾರೂ ಪ್ರಾಮಾಣಿಕವಾಗಿ ಮಾಡಿಲ್ಲ. ಅದಕ್ಕೆ ಉದಾಹರಣೆ ಇವತ್ತು ದರ್ಗಾಜೋಗಳ್ಳಿ ಒಂದು ಕಾಲೋನಿಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ಹಾಕುವಂಥ ಮಹಾ ಕೈಂಕರ್ಯದ ಕೆಲಸವನ್ನು ಮಾನ್ಯ ಮಲ್ಲೇಶಣ್ಣ ಮತ್ತು ಟೀಮ್ ಅವರು ನಿರಂತರವಾಗಿ ಮಾಡ್ಕೊಂಬರ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅಭಾರಿಗಳು ಮತ್ತು ಅವರಿಗೆ ಶ್ಲಾಘನೀಯವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ, ಮಹಾದಾನಿಗಳು ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನದ 2 ಅವಧಿಗಳಿಗೆ ಊಟವನ್ನು ಹಾಕಿಸುವಂಥ ಕೆಲಸ ನೂರಾರು ಜನರಿಗೆ ಮಾಡುವಂಥ ಕೈಂಕರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕನ್ನಡ ಸಂಘಟನೆಗಳ ರೂವಾರಿಗಳು, ಕಲಾವಿದರ ಸಂಘದ ರೂವಾರಿಗಳು, ಸೆಲ್ವಂ ಸರ್ ಅಂತವರು ಹಿರಿಯರು ಬೆಂಗಳೂರಿನಿಂದ ಬಂದು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಪೂರಕವಾಗಿ ಒಂಚೂರು ಸಹಾಯ ಹಸ್ತ ಚಾಚಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ನಿಟ್ಟಲ್ಲಿ ನಮ್ಮ ತಾಯಂದಿರುಗಳು, ವಿಶೇಷವಾಗಿ ನಾಗರತ್ನಮ್ಮ ಮೇಡಮ್ಮು, ಶಶಿಕಲಾ ಮೇಡಮ್ಮು, ನಮ್ಮ ಸವಿತಾ ಮ್ಯಾಮ್, ಈ ಥರ ಮಹಿಳೆಯರೊಂದಿಗೂ ಕೂಡ ನಮ್ಮ ದೀಪು ಮೇಡಮ್ ಬಂದಿದ್ದಾರೆ ಬೆಂಗಳೂರಿಂದ. ಈ ಥರದವರೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿರಂತರವಾಗಿ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರಲ್ಲ, ಅದರಿಂದ ಬೇರೆ ಇನ್ನೇನಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಎಂಡಾರ್ಸ್ ಮಾಡ್ತಾ, ಮನುಷ್ಯ ಇರುವುದನ್ನು ಹಂಚಿ ತಿನ್ನಬೇಕು ಅಂಥೇಳಿ. ಈ ಹಿಂದೆ ಸೋಲಿಗರ ನುಡಿಗಳನ್ನು ಕೇಳ್ತಾ ಇದ್ದೆ, ಸೋಲಿಗ ಪದ್ಧತಿ ಹೇಗಿತ್ತು ಅಂಥೇಳಿ, ಶೇರಿಂಗ್ ಸಿಸ್ಟಮ್ ಅಂಥೇಳಿ. ನನ್ನ ಹತ್ರ ಒಂಚೂರು ಅನ್ನ ಇದೆ ಅಂದರೆ ಇನ್ನೊಬ್ರಿಗೆ ಅದನ್ನು ದಾನ ಮಾಡಬೇಕು, ಹಸಿವನ್ನು ನೀಗಿಸಬೇಕು ಅಂಥೇಳಿ. ಅದು ಎಲ್ಲ ಒಂದು ಕಡೆ ನಮ್ಮ ನಾಳುವ ಸರ್ಕಾರಗಳಿಗಿಲ್ವಾ ಅಂಥೇಳಿ ಅನಿಸುತ್ತೆ. ಎಷ್ಟೋ ಭಾಗ್ಯಗಳನ್ನು ಕೊಡ್ತಾರೆ, ಅನ್ನಭಾಗ್ಯ, ಇನ್ನೊಂದು ಭಾಗ್ಯ, ಮತ್ತೊಂದು ಭಾಗ್ಯ. ಅಂದರೆ ಇವತ್ತು ನೋಡಿ, ಇಲ್ಲಿ ಉದಾಹರಣೆಗೆ ತಗೊಳ್ಳಿ, ಪ್ರೈಮ್ ಸಿಟಿ ಇದು. ಇನ್ಫ್ಯಾಕ್ಟ್ ನಾವು ಬೆಂಗಳೂರಿಗೆ ರಾಜಧಾನಿಗೆ ಹತ್ತಿರ ಇರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಈ ಥರದ್ದು ಒಂದು ಪರಿಸ್ಥಿತಿ ಇದೆಯಾ ಅಂದರೆ ಅದಕ್ಕೆ ಕಾರಣ ಯಾರು? ನೀವ್ಯಾರೂ ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಸೆಲ್ಫ್ ಗೌರ್ನಮೆಂಟ್ ಅಂದರೆ ನಾವಿಲ್ಲಿ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಪಂಚಾಯತಿ ವ್ಯಾಪ್ತಿಲಿರ್ಬೋದು ಅಥವಾ ನಗರಸಭೆ ವ್ಯಾಪ್ತಿಗೆ ಬರುವಂಥ ಕಾಲೋನಿಗಳಿರ್ಬೋದು, ಇವತ್ತು ಅಭಿವೃದ್ಧಿ ಆಗಬೇಕು. ಯಾರ ಅಭಿವೃದ್ಧಿ ಆಗಬೇಕು ಅಂದರೆ ಶ್ರೀಮಂತರ ಅಭಿವೃದ್ಧಿ ಆಗೋದಲ್ಲ, ಬಂಡವಾಳಶಾಹಿಗಳ ಅಭಿವೃದ್ಧಿ ಆಗೋದಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಮುಳುಗಿರುವಂಥ ಈ ಒಂದು ನಮ್ಮ ತಾಲೂಕಲ್ಲಿ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ, ಈ ಥರದ ಪರಿಸ್ಥಿತಿಗಳಿಗೆ ಕಡಿವಾಣ ಹಾಕಬೇಕು. ನಮಗೆಲ್ರಿಗೂ ಕೂಡ ಮನಸ್ಸಿದೆ, ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆಯಾ ಅಂಥೇಳಿ ನೋವನ್ನು ಉಣ್ತೀವಿ ಇವತ್ತು. ಕಾರಣ ನಿಮ್ಮೆಲ್ರಿಗೂ ಗೊತ್ತಿದೆ ಬಂಧುಗಳೇ, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವುದೇ ಸಂಪತ್ತಿರ್ಬೋದು, ಅದು ಊಟ ಇರ್ಬೋದು, ವಸತಿ ಇರ್ಬೋದು, ನಿರಾಶ್ರಿತರಿಗೆ ಸಿಗಬೇಕಾದಂಥ ಸೌಲಭ್ಯಗಳಿರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದಾಗ ದೇಶ ಅಭಿವೃದ್ಧಿ ಆಗುತ್ತೆ. ಬರೀ ಅಭಿವೃದ್ಧಿ ಪದಗಳನ್ನು ಬಳಸಿದ್ರೆ ಸಾಕಾಗ್ದು. ಇದು ನಿರಂತರವಾಗಿ ಕಂಟಿನ್ಯೂಟಿ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ಇದಾಗಬೇಕಾಗ್ತದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕು. ಅಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರಿಗೆ ನಾವು ಅಂದ್ಕೋಬೇಕು, ಮನುಷ್ಯತ್ವದ ಆಧಾರದ ಮೇಲೆ ನಾವು ಕೂಡ ಮನುಷ್ಯರು, ಅವರು ಮನುಷ್ಯರು ಅಂತ ತಿಳ್ಕೋಬೇಕು. ಬಡವ, ಶ್ರೀಮಂತ, ಬಲ್ಲಿದ, ಅವನು ಇನ್ನೊಬ್ಬ ಅಂಥೇಳಿ ಒಡೆದಾಡುವ ನೀತಿಗಳಿಗೆ ನಮ್ಮ ಧಿಕ್ಕಾರ ಇರುತ್ತೆ ಬಂಧುಗಳೇ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಬಡವರ ಅಭಿವೃದ್ಧಿ ಆಗಬೇಕು. ಶ್ರೀಮಂತರು ಇರ್ತಕ್ಕಂಥ ಒಂದು ಹಣವನ್ನು ನಾವು ಕೊಡಿ ಅಂತ ಕೇಳ್ತಿಲ್ಲ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರಗಳು ಒದಗಿಸ್ಕೊಡ್ಬೇಕಾಗತ್ತೆ. ಅವರನ್ನು ಮೇಲೆತ್ತುವ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಲ್ಲಿ ನಮ್ಮ 1,500 ದಿನಗಳೇನೋ ನಾವು ಅಚೀವ್ ಮಾಡಿದ್ವಿ, ಸಾಧನೆ ಮಾಡಿದ್ವಿ, ಅದು ಇನ್ನೇನೋ ಸನ್ಮಾನ ಬೇಕು ಅಂತ ಅಲ್ಲ ಇದು. ಬಟ್ ಒಟ್ಟಾರೆ ನಮ್ಮ ಹಿತಾಸಕ್ತಿ ಇರ್ತಕ್ಕಂಥದ್ದು ಈ ಥರದ ಕಾರ್ಯಕ್ರಮಗಳು ನಡೆದರೂ ಕೂಡ ಇದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ಟ್ರಸ್ಟ್ ಮುಖೇನ ಮಾಡಿ ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡೋಣ. ನಮ್ಮ ಸಂಘಟನೆ ನೇತಾರರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರೂ ನಾವು ಒಂದು ಮನವಿ ಮಾಡ್ಕೊಳ್ಳೋಣ ಸರ್ಕಾರಕ್ಕೆ. ಬರೀ ನಾವು ಬಂದ್ವಿ, ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ನು ಅಥವಾ ಇನ್ಯಾವುದೋ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೇನೋ ಮಾಡಿಕೊಂಡು ಒಂದು ಕೇಕ್ ಕಟ್ ಮಾಡಿ ನಾವೇನೋ ಕೊಟ್ಟು ಹೋಗುವಂಥದ್ದು ಆಗಬಾರ್ದು. ಅದು ಸ್ವಾರ್ಥ ಅಂತ ನಾನು ಅಂದ್ಕೊಳ್ತೀನಿ. ಅದು ಸ್ವಾರ್ಥಕ್ಕೋಸ್ಕರ
ನಮ್ಮ ಎಫ್ ಬಿಲಿ ಏನೋ ಫೇಸ್ಬುಕ್ ಅಕೌಂಟಲ್ಲಿ ಹಾಕ್ಕೊಂಡು ನಾನು ಈ ರೀತಿ ಹೋಗಿದ್ದೆ, ನಾನು ಈಗ ಮಾಡಿದೆ, ದರ್ಗಾ ಜೋಗೊಳ್ಳಿಲಿ ಈ ಥರ ಸಪೋರ್ಟಿವ್ ನಿಂತೆ ಅಂತ, ಅದು ಯಾವತ್ತೂ ಕೂಡ ಈ ಕೈಲಿ ಕೊಟ್ಟಿದ್ದು ಆ ಕೈಲಿ ಗೊತ್ತಾಗಬಾರ್ದು ಅಂತ ನಾವು ಹಿರಿಯರ ಕಡೆಯಿಂದ ನಾವು ಕಲ್ತಿದ್ದಿದ್ದೆ. ಆ ಸಂಪ್ರದಾಯದ ಪ್ರಕಾರ ಯಾವತ್ತೂ ಕೂಡ ಹಣ ಶಾಶ್ವತ ಅಲ್ಲ. ಇವತ್ತು ಅನ್ನವನ್ನು ಹೊಟ್ಟೆಗೆ, ಹಸಿದ ಹೊಟ್ಟೆಗೆ ಅನ್ನ ಹಾಕಿದ್ರೆ ಪುಣ್ಯಾತ್ಮ ಯಾರೋ ಅನ್ನ ಹಾಕಿದ್ರಪ್ಪ ಏರಿಯಾದಲ್ಲಿ ಅಂಥೇಳಿ ಖುಷಿಯಿಂದ ಒಂದು ಹೊತ್ತಿನ ಉಪವಾಸವನ್ನು ನೀಗಿಸ್ತಾನೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನೀರು, ಗಾಳಿ, ಬೆಳಕು, ಎಲ್ಲ ವಸತಿ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳು ಕೂಡ ಸಮಾನಾಂತರವಾಗಿ ಎಲ್ರಿಗೂ ಸಿಗಬೇಕು. ಆ ದಿಕ್ಕಲ್ಲಿ ನಮ್ಮ ಈ ಊರಿರ್ಬೋದು, ಇದು ರಾಜ್ಯಕ್ಕೆ ಒಂದು ಮಾದರಿ ಊರಿದ್ದು. ದೊಡ್ಡಬಳ್ಳಾಪುರ ತಾಲೂಕು ಅಂದರೆ ಅದರದ್ದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಇರ್ತಕ್ಕಂಥ ಊರಿನಲ್ಲಿ ಈ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ನಾವುಗಳು ಕಾರಣೀಕರ್ತರಾಗಬಾರ್ದು ಅಂಥೇಳಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಪುಲಿ ಸ್ಟಾಪ್ ಇಡಬೇಕಾಗ್ತದೆ. ಯಾಕಂದರೆ ಕರೋನಾ ಹೋಯ್ತು, ಮತ್ತೆ ಯಾಕಪ್ಪ ಇದು ಮುಂದುವರಿಸ್ತೀರಿ ಅಂತೇಳಿ ಅನೇಕ ಪ್ರಶ್ನೆಗಳು ನಮ್ಮ ಮಲ್ಲೇಶಣ್ಣಂಗೆ ಆಗ್ತಿರ್ತಾರೆ. ನಾನು ಹೇಳ್ತೇನೆ, ಬ್ರದರ್ ತಲೆ ಕೆಡಿಸ್ಕೋಬೇಡಿ, ನೀವು ಮಾಡ್ತಿರೋ ಕಾರ್ಯ ಸಾಮಾಜಿಕ ಮುಖಿ ಆಗಿದೆ. ನೀವೆಲ್ರಿಗೂ ಕೂಡ ಹಸಿದ ಹೊಟ್ಟೆಗಳಿಗೆ ಊಟ ಹಾಕ್ತಿದ್ರಿ, ಇದನ್ನು ಕಣ್ತರಿಸುವ ಕೆಲಸ ಸರ್ಕಾರ ಎಷ್ಟು ಇದು ಮಾಡಿದ್ರು ಕೂಡ ಎಚ್ಚೆತ್ಕೊಳ್ತಿಲ್ಲ ಅಂತಕ್ಕಂಥದ್ದು ಅದು ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ತಾ, ನಾನಿವತ್ತು ನಿಮ್ಮೆಲ್ಲರಿಗೂ ಕೂಡ ಗೌರವಾನ್ವಿತ ಏನು ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸಾಕಷ್ಟು ದಾನಿಗಳ ರೂಪದಲ್ಲಿ ಸಹಾಯ ಹಸ್ತವನ್ನು ಚಾಚಿದಿರಿ. ಅದಕ್ಕಾಗಿ 1,500 ದಿನಕ್ಕೆ ಇವತ್ತು ಬಂದು ನಿಂತಿದ್ದೀವಿ. ಇದು ಕಂಟಿನ್ಯೂಟಿ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ರಿಕ್ವೆಸ್ಟ್. ಅದು ಮಲ್ಲೇಶಣ್ಣಂಗೆ ಬಿಟ್ಟಿದ್ದು ಮತ್ತು ಅವ್ರ ಟೀಮಿಗೆ ಬಿಟ್ಟಿದ್ದು. ಅದು ಇನ್ನೂ ಎಷ್ಟು ದಿನ ತೊಗೊಂಡೋಗ್ಬೇಕು ಅಂತ ಇದೆಯೋ ಗೊತ್ತಿಲ್ಲ. ಯಾವುದಾದ್ರೂ ಲಿಮ್ಕಾದಲ್ಲೋ ಅಥವಾ ಗಿನ್ನೆಸ್ ದಾಖಲೆ ಬರೀಬೇಕು ಅಂತ ಅಣ್ಣ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಪೂರಕವಾಗಿ ಇದರ ಒಂದು ಈ ವಿಚಾರವನ್ನು ಪ್ರಾಯೋಗಿಕವಾಗಿ ಇಲ್ಲಿ ನಡೀತಿರ್ತಕ್ಕಂಥ ವಿಚಾರವನ್ನು ನಮ್ಮ ಮಾಧ್ಯಮ ಬಳಗ, ಪತ್ರಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸರ್ವಿಸ್ ಮಾಡ್ತಿದ್ದಾರೆ. ಇದು ಅವ್ರಿಗೆ ಅಗತ್ಯ ಇಲ್ಲ. ಯಾರೋ ರಾಜಕಾರಣಿಗಳು ಬಂದರೆ ವೇದಿಕೆ ಎತ್ತಿದ್ರೆ ಇಂಥ ರಾಜಕಾರಣಿ ಬಂದು ಹೋದರು, ಈ ಥರದ್ದೊಂದು ವಿಶೇಷವಾದ ಇದು ಮಾಡಿದ್ರು ಅಂತ ಹೇಳುವಂಥದ್ದು ಪಬ್ಲಿಸಿಟಿ ಆಗುತ್ತೆ. ಬಿಟ್ಟರೆ ಇದು ಆಗಲ್ಲ. ಇದು ಪ್ರಾಮಾಣಿಕವಾಗಿ ಮಾಡುವಂಥ, ನಿಷ್ಕಲ್ಮಶವಾಗಿ ಮಾಡುವಂಥ ಸಾಮಾಜಿಕ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಶ್ಲಾಘನೀಯವನ್ನು ಕೊಡಬೇಕಾಗ್ತದೆ. ಅಂಥ ನಿಟ್ಟಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ದಿವಸ ಒಂದು ಮರೆಯಲಾಗದ ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗೊಳ್ಳಿ ಎಂಬ ಗ್ರಾಮದಲ್ಲಿ ಸರಿಸುಮಾರು ಒಂದಲ್ಲ ಎರಡಲ್ಲ 1500ನೇ ದಿವಸದ ಅನ್ನದಾಸೋಹ ಸೇವೆಯನ್ನು ನಮ್ಮ ಅನ್ನದಾಸೋಹ ಸಮಿತಿಯ ಮಲ್ಲೇಶ್ ಅವರು ಮತ್ತು ಅವರ ತಂಡದವರು ಒಂದು ಅನ್ನದಾಸೋಹವನ್ನು ಮಾಡುವ ಮುಖಾಂತರ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಬಂಧುಗಳೇ, ಮುಖ್ಯವಾಗಿ ದಾಸೋಹ ಅಂದರೆ 1 ದಿನ 2 ದಿನ ಅನ್ನದಾಸೋಹವನ್ನು ಮಾಡಿಬಿಡ್ತಾರೆ. ಆದರೆ ಕರೋನಾ ಆರಂಭವಾದಾಗಿನಿಂದ ಇಲ್ಲಿಯವರೆಗೂ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಅನ್ನದಾಸೋಹ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಪರವಾಗಿ ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಮುಖ್ಯವಾಗಿ ದಾನಗಳಲ್ಲಿ ಶ್ರೇಷ್ಠ ದಾನ ನಾವು ಹಲವಾರು ದಾನಗಳನ್ನು ನೋಡಿದ್ದೇವೆ. ಆದರೆ ದಾನಗಳಲ್ಲಿ ಮನುಷ್ಯನನ್ನು ತೃಪ್ತಿಪಡಿಸಬೇಕಾದ್ರೆ ಅವರಿಗೆ ಹಣ ಕೊಟ್ಟಾಗಲಿ ಅಥವಾ ಒಂದು ಬಟ್ಟೆ ಕೊಟ್ಟಾಗಲಿ ಅಥವಾ ಒಂದು ದುಡ್ಡು ಕೊಟ್ಟಾಗ ಅವ್ರನ್ನ ಇದು ಮಾಡಲಿಕ್ಕಾಗಲ್ಲ. ಒಂದು ಹೊತ್ತಿನ ಊಟವನ್ನು ಕೊಟ್ಟರೆ ಅದೇ ಒಂದು ಶ್ರೇಷ್ಠ ದಾನ ಅಂತ ಏನು ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಇಡೀ ಸಮಾಜಕ್ಕೆ ಸಾರಿದ್ದಾರೆ. ಅವರ ಒಂದು ಆದರ್ಶಗಳನ್ನು ಇಟ್ಟುಕೊಂಡು ಇಲ್ಲಿ ನಿರಂತರವಾಗಿ ಅನ್ನದಾಸೋಹ ಸೇವೆ ನಡೀತಾ ಇದೆ. ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತೇವೆ ಅಂದರೆ, ಯುವ ಪೀಳಿಗೆ ಬದಲಾಗಬೇಕು. ಯಾಕೆಂದರೆ ಇವತ್ತಿನ ದಿವಸ ಯುವಕರು ಎಲ್ಲ ಮೋಜು ಬರ್ತಡೆಗಳಾಗಿರಬಹುದು ಮತ್ತು ಕಾರ್ಯಕ್ರಮಗಳಾಗಿರಬಹುದು, ತುಂಬ ಜನ ಮೋಜು ಮಸ್ತಿ ಅಂತ ಬಾರ್ಗಳು, ಪಬ್ಗಳಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸ್ತಾರೆ. ಆದರೆ ಅಲ್ಲಿ ದುಂಡು ವೆಚ್ಚ ಮಾಡತಕ್ಕಂಥ ಯುವ ಸಮಾಜ ಇಂತಹ ಒಂದು ಹಿಂದುಳಿದಿರ್ತಕ್ಕಂಥ ಒಂದು ಸ್ಥಳಗಳನ್ನು ಗುರುತಿಸಿ ಅಂತಹ ಒಂದು ಸ್ಥಳಗಳಲ್ಲಿ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಆಗಿರಬಹುದು ಮತ್ತು ಅವರಿಗೆ ಒಂದು ಬಟ್ಟೆಯನ್ನಾಗಿರಬಹುದು ಒಂದು ಕೊಡುವ ಮುಖಾಂತರ ಆಚರಿಸಿದ್ರೆ ಅವರು ಒಂದು ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇನ್ನು ಈ ಸರ್ಕಾರಗಳು ಇಂತಹ ಒಂದು ಹಿಂದುಳಿತಾ ಇರ್ತಕ್ಕಂಥ ಕಾಲೋನಿಗಳನ್ನು ಗುರುತಿಸಿ ಏನು ಇವತ್ತಿನ ದಿವಸ ಫ್ರೀ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಸಮಾಜಕ್ಕೆ ಬೇಕಾಗಿರೋದು 2 ಫ್ರೀ ಭಾಗ್ಯ, ಒಂದು ಶಿಕ್ಷಣ ಆಗಿರಬಹುದು ಮತ್ತು ಇನ್ನೊಂದು ಆರೋಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನು ಇವತ್ತಿನ ದಿವಸ ಇಲ್ಲಿ ನಮ್ಮ ದರ್ಗಾ ಜೋಗೊಳ್ಳಿ ಗ್ರಾಮದಲ್ಲಿ ನಿರಂತರವಾಗಿ ಅನ್ನದಾಸೋಹ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಮಲ್ಲೇಶ್ವರಿಗೆ ಮತ್ತೊಮ್ಮೆ ನಾವು ತುಂಬುವುದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಅವಕಾಶ ನೀಡ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸುತ್ತ ನಮ್ಮೆಲ್ಲರ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭವಿಷ್ಯ 1500ನೇ ದಿನದ ನಿರಂತರ ಅನ್ನದಾಸೋಹಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಯಾಕೆ ಅಂತೇಳಿದ್ರೆ, ಏನು ಕಳೆದ ಕೊರೋನಾ MREಯಲ್ಲಿ ಈ ಒಂದು ಅನ್ನದಾಸೋಹ ಸಮಿತಿ ಪ್ರಾರಂಭವಾಯಿತು. ಚೊಕ್ಕದಾಗಿ ಒಂದು ಹಾಲು ಹಂಚೋದ್ರ ಮುಖಾಂತರ ಪ್ರಾರಂಭ ಮಾಡಿದ ನಮ್ಮ ಮಲ್ಲೇಶ್ ಮತ್ತು ಸಂಗಡಿಗರು ಇವತ್ತು 1,500 ದಿನಗಳ ಕಾಲ ಪೂರೈಸಿ
ಏನು ನಿರಾಶ್ರಿತರಿಗೆ ಇವತ್ತು ಅನ್ನದಾಸೋಹವನ್ನು ಪ್ರತಿದಿನ ಯಾವುದೋ ಒಬ್ಬ ಸ್ಪಾನ್ಸರನ್ನು ಹಿಡಿಯೋದ್ರ ಮುಖಾಂತರ ಕೊಡುಗೆ ದಾನಿಗಳನ್ನು ಹಿಡಿದು ಇಲ್ಲಿ ನಿರಂತರವಾಗಿ ಅನ್ನದಾಸೋಹ ಮಾಡ್ತಾಯಿದ್ದಾರೆ ಮಲ್ಲೇಶ್ರವರು. ಅವರಿಗೆ ಇನ್ನೂ ಹೆಚ್ಚಿನ ಈ ರೀತಿ ಕಾರ್ಯಕ್ರಮಗಳನ್ನು, ಈ ರೀತಿ ಅನ್ನದಾಸೋಹ ಕಾರ್ಯಕ್ರಮ ಮಾಡೋದಕ್ಕೆ ನಾವೆಲ್ಲರೂ ಜೊತೆ ಕೈಗೂಡಿಸ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಯಾಕೆ ಅಂತೇಳಿದ್ರೆ ಒಂದು ಸಾಮಾನ್ಯವಾಗಿ ಒಂದು ಕುಟುಂಬ ಇದ್ದಲ್ಲಿ ಆ ಕುಟುಂಬದಾಗ ಇಬ್ಬರಿದ್ರೇ ಜೀವನ ಮಾಡೋದು ಕಷ್ಟ. ಅಂಥದ್ದು ಪ್ರತಿದಿನ ಒಂದು 50-60 ಜನಕ್ಕೆ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಹಾರೈಸುತ್ತಾ, ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂತೇಳಿದ್ರೆ, ಬೆಂಗಳೂರಿನ ಒಳ್ಳೊಳ್ಳೆ ಕಲಾವಿದರುಗಳು, ನಮ್ಮ ಸೆಲ್ವಂ ಅಂತ ಕಲಾವಿದರುಗಳು ಪ್ರತಿ ವರ್ಷವೂ ಸಹ ಅನ್ನದಾಸೋಹ ಮಾಡೋದ್ರ ಜೊತೆ ಒಳಗೆ ಇಲ್ಲಿನ ಜನಗಳಿಗೆ ಮನೋರಂಜನೆಯ ಕಾರ್ಯಕ್ರಮವನ್ನು ಸಹ ಕೊಡ್ತಾ ಇದ್ದಾರೆ. ಭಾಳ ಸಂತೋಷಕರವಾದ ವಿಚಾರ. ಇನ್ನೂ ಹೆಚ್ಚಾಗಿ ನಮ್ಮ ಸೆಲ್ವಂ ಅಂತ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅನ್ನ ಪರಬ್ರಹ್ಮ ಸ್ವರೂಪ. ಮನುಷ್ಯನಿಗೆ ಅನ್ನ ತುಂಬ ಮುಖ್ಯ. ಮನುಷ್ಯ ಏನನ್ನು ಬೇಕಾದರೂ ಬಿಟ್ಟಿರ್ತಾನೆ, ಹಣ ಆಸ್ತಿ, ಆದರೆ ಅನ್ನ ಇಲ್ಲದೆ ಒಂದು ದಿವಸನೂ ಇರೋಕ್ಕಾಗೋದಿಲ್ಲ. ಅಂಥ ಅನ್ನವನ್ನು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 100 ದಿವಸ ಅಲ್ಲ, 500 ದಿವಸ ಅಲ್ಲ, 1500ನೇ ದಿನ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇದನ್ನು ಯಾವ ಥರ ನಾವು ಒಪ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ದಿನವೂ ಅನ್ನನ ಕೊಡ್ತಾ ಇದ್ದಾರೆ. ಇಡೀ ಹಳ್ಳಿಗೆ, ಇದು ದರ್ಗಾ ಜೋಗಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ, ದೊಡ್ಡಬಳ್ಳಾಪುರ ತಾಲೂಕಿನ ಈ ಹಳ್ಳಿನಲ್ಲಿ ದಿನ 1500ನೇ ದಿನದ ಪ್ರಯುಕ್ತ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಅದಕ್ಕಾಗಿ ನಾವು ನಮ್ಮ ಜೇನುಗೂಡು ಬಳಗದಿಂದ ನಾವು ಎಲ್ಲರೂ ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀವಿ. ಇಲ್ಲಿಗೆ ನಮ್ಮನ್ನು ಶ್ರೀಯುತ ಸೆಲ್ವಂ ಅವರು BMTC ಚಾಲಕರು, ಸಮಾಜ ಸೇವಕರು. ಅವರ ಸಂಪಾದನೆಯಲ್ಲಿ ಮುಕ್ಕಾಲು ಭಾಗವನ್ನು ಸಮಾಜ ಸೇವೆಗೆ ಅವರು ಮುಡುಪಾಗಿಟ್ಟಿರೋಂಥ ವ್ಯಕ್ತಿ. ಅಂಥ ವ್ಯಕ್ತಿಯ ನಾವು ಕರೆಗೆ ಹೋಗೊಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ದಿನ ಅನ್ನದಾಸೋಹ ನಡೀತಾ ಇದೆ ಈ ಹಳ್ಳಿ ಜನತೆಗೆ ಅಂತ ಕೇಳಿ ಭಾಳ ತುಂಬ ಸಂತೋಷ ಆಯಿತು. ಕರೋನಾ ಟೈಮ್ನಲ್ಲಿ ಏನೋ ಶುರು ಮಾಡಿದ್ದು ಅಂತೆ, ಅದು ಇವತ್ತಿನವರೆಗೂ ನಿಂತಿಲ್ಲ, ನಡೀತಾ ಇದೆ. ಶ್ರೀಯುತ ಮಲ್ಲೇಶ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಅವ್ರ ಜೊತೆಗೆ ನಾವೆಲ್ಲ ಬೆನ್ನೆಲುಬಾಗಿ ನಾವು ಜೇನುಗೂಡು ಬಳಗದಿಂದ ನಾವೆಲ್ಲ ಇರ್ತೀವಿ ಅಂತ ನಾವು ಆಶಿಸೋಣ. ನಿಜವಾಗ್ಲೂ ಈ ದರ್ಗಾ ಜೋಗಹಳ್ಳಿ ಜನತೆಗೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಧನ್ಯವಾದ. ಇಂದಿನ ವಿಶೇಷ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವಿಶೇಷ ಏನಂದರೆ 1500ನೇ ದಿನ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ. ನಮ್ಮ ಮಲ್ಲೇಶ್ ಅವರಿಗೆ ವಿಶೇಷವಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ನಿರಂತರ ಅನ್ನದಾಸೋಹದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಗೀತ ಪ್ರತಿಯೊಂದು ಮನೋರಂಜನೆಗಳು ನೀಡೋದ್ರ ಜೊತೆಗೆ ಬಡವರು ಹೊಟ್ಟೆ ಹಸಿವು ನೀಗಿಸ್ತಿದ್ದಾರೆ ಅವರು. ಮಲ್ಲೇಶ್ ಅವರಿಗೆ ಇಂತಹ ಕಾರ್ಯಕ್ರಮಗಳಿಗೆ ನಾವು ಖಂಡಿತವಾಗ್ಲೂ ಕೈ ಜೋಡಿಸ್ಬೇಕು. ನಾನು ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಯುವಕರು ಇಲ್ಲಿ ಬೇರೆ ಏನೇನಕ್ಕೋ ಇದು ಮಾಡ್ತೀರಾ, ವೈಯಕ್ತಿಕ ಅದು ನಾನು ಕೇಳ್ಕೊಳ್ಳಲ್ಲ. ಬಟ್ ಒಂದು ಸಮಾಜ ಸೇವೆ ಅಂತ ಬಂದಾಗ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿ ಅಂತ. ಅದರಲ್ಲೂ ನಮ್ಮ ಮಲ್ಲೇಶ್ ಅವರು ತಮಾಷೆ ಅಲ್ಲ, ಇದು 1500ನೇ ದಿನ. ಇಂತಹ ಅನ್ನದಾಸೋಹ ಕಾರ್ಯಕ್ರಮಗಳಿಗೆ, ಬಡವರ ಹೊಟ್ಟೆ ತುಂಬಿಸುವಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಮುಂದಿನ ಪೀಳಿಗೆ ಕೂಡ ಕೈ ಜೋಡಿಸ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಏನು ಕಾರ್ಯಕ್ರಮ ನಡೀತಿದೆ, 1500 ದಿನಗಳ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಎಲ್ಲರಿಗೂ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈಗಾಗಲೇ ಜಿಲ್ಲಾ ಮಟ್ಟದಲ್ಲೂ ಸಹ ಹೆಸರು ಮಾಡ್ಕೊಳ್ತಾ ಬಂದಿದೆ. ಈ ಕಾರ್ಯಕ್ರಮದ ಶುರು ಹೇಗೆ ಮತ್ತು ಏಕೆ ಅನ್ನೋದನ್ನು ನಾವು ಹಿಂದೆ 1000 ದಿನಗಳು, 1250ನೇ ದಿನಗಳು ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸ್ಕೊಂಡು ಹೇಳ್ತಾ ಬಂದಿದ್ದೀವಿ. ಸೊ ಪ್ರೇರಕರಾಗಿ ನಾವು ಮಲ್ಲೇಶ್ ಅಣ್ಣವರು ಜೊತೆಲಿ ಕೆಲಸ ಮಾಡುವಾಗ ಈ ಒಂದು ಅನ್ನದಾಸೋಹ ಸಮಿತಿ ಕರೋನಾ ಸಮಯದಲ್ಲಿ ಮಾತ್ರ ಸೀಮಿತ ಆಗದೆ ಪ್ರತಿದಿನ ಅನ್ನ ನೀಡುವಂಥ ಕಾರ್ಯಕ್ರಮನ
ಅದರಲ್ಲೂ ಅರ್ಥಪೂರ್ಣವಾಗಿ ನಿಜವಾಗ್ಲೂ ಯಾರಿಗೆ ಹಸಿವಾಗಿರುತ್ತೆ ಅಂಥವರಿಗೆ ಅನ್ನ ಸಿಗಬೇಕು ಅನ್ನೋದು ಕೊರೋನಾ ಮಾತ್ರಕ್ಕೆ ಅದು ಸೀಮಿತ ಆಗದೆ ಪ್ರತಿದಿನ ಹಸಿವಿನ ನೀಗಿಸ್ಬೇಕು. ಬರೀ ದರ್ಗಾ ಜೋಗಳ್ಳಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾತ್ರವಲ್ಲದೆ ಬೇರೆ ಯಾವುದೇ ಕಡೆಯಿಂದ ಯಾವುದೇ ಕ್ಷೇತ್ರದಿಂದ ಯಾವುದೇ ಜನಪ್ರತಿನಿಧಿಗಳಾಗ್ಬೋದು, ಯಾವುದೇ ಸಂಘ ಸಂಸ್ಥೆಗಳಾಗ್ಬೋದು ಅಥವಾ ಯಾವುದೇ ಒಂದು ಸೇವಾ ಮನೋಭಾವ ಇರೋವಂಥವ್ರು ಇರ್ಬೋದು, ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಒಳ್ಳೆ ವೇದಿಕೆ ಸಿದ್ಧ ಆಗಿ ಏನಾಯಿತು ಅಂದರೆ ಇದು ಒಂದು ಸಂಗೀತ ಅಂದರೆ ಪ್ರತಿಯೊಂದು ಕ್ಷೇತ್ರ ಅಂದರೆ ವಿಶೇಷವಾಗಿ ಕಲಾವಿದರಿಗೆ ಶಾರದೆಗೆ ಈ ಪ್ರತಿಯೊಂದು ದೇವತೆಗಳನ್ನೇ ಭೂಮಿಗೆ ಕರೆತಂದಿರುವಂತಹ ಒಂದೇ ಒಂದು ಕಲೆ ಅಂದರೆ ಆ ಶಕ್ತಿ ಯಾವುದು ಅಂದರೆ ಸಂಗೀತಕ್ಕೆ ಮಾತ್ರ ಇದೆ. ಆ ಸಂಗೀತಕ್ಕೆ ಬೇಕಾಗಿರುವ ಪ್ರೇರಣೆ ಮತ್ತು ಶಕ್ತಿ ಸಿಗೋದು ನಮಗೆ ದೇಹದಲ್ಲಿ ಹೊಟ್ಟೆ ತುಂಬ ಊಟ ಇದ್ದಾಗ ಮಾತ್ರ. ಸೊ ಎರಡೂ ಸಹ ವಿಶೇಷವಾಗಿ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅದರಲ್ಲೂ ದರ್ಗಾ ಜೋಗಳ್ಳಿಯಲ್ಲಿ ಏನು ಅನ್ನದಾಸೋಹ ಸಮಿತಿ ವತಿಯಿಂದ ಆಗಿದೆ, ಅದರಲ್ಲೂ ವಿಶೇಷವಾಗಿ ಇದರ ಉಸ್ತುವಾರಿ ಇರ್ಬೋದು, ಯಾವುದೇ ಆಗು ಹೋಗುಗಳಿರ್ಬೋದು ಅಥವಾ ಜನರಿಗೆ ಮಾದರಿಯಾಗಿ ಮತ್ತು ಜನರಿಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿರುವಂಥ ಅರ್ಥಪೂರ್ಣ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಬಂದರೂ ಯಾವುದೇ ಥರದ್ದು ಸೆಲೆಬ್ರೇಷನ್ ಆಗಿರ್ಬೋದು, ಬರ್ತ್ಡೇಗಳಾಗಿರ್ಬೋದು, ವೆಡ್ಡಿಂಗ್ ಡೇಗಳು ಆಗಿರ್ಬೋದು ಅಥವಾ ಬೇರೆ ಒಂದು ಅವರ ಕುಟುಂಬದ ಫ್ಯಾಮಿಲಿ ಜ್ಞಾಪಕಾರ್ಥವಾಗಿರ್ಬೋದು, ಎಲ್ಲೋ ಒಂದು ವೇಸ್ಟ್ ಖರ್ಚುಗಳು ಆಗದಿರ ಅದನ್ನು ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದೀವಿ. ತುಂಬ ಕಡೆ ಹೋಗ್ತಾರೆ, ಪಾರ್ಟಿ ಅದು ಇದು ಅಂತ ಮಾಡ್ಕೊಳ್ತಾರೆ, ಎಷ್ಟೋ ಪ್ರಾಣಾಪಾಯಗಳು ಸಹ ಆಗಿದೆ. ಮತ್ತು ಅದು ಯಾವುದ್ಯಾವುದೋ ರೀತಿಯಲ್ಲಿ ಅದನ್ನು ತಗೊಂಡು ಹೋಗ್ತಿದ್ದಾರೆ. ಸೆಲೆಬ್ರೇಷನ್ ಅನ್ನೋದು ಒಂದು ದಿನದ ಮನೋರಂಜನೆ, ಒಂದು ಬರ್ತಡೇ ಇರ್ಬೋದು, ಯಾವುದೇ ಒಂದು ನೆಪ ಬೇಕು ಅಷ್ಟೇ. ಈಗಿನ ಜನತೆಗೆ ಏನು ಬೇಕು ಅಂದರೆ ಹಣಕಾಸು, ಅಂದರೆ ದುಡ್ಡು. ನಾವು ಕಷ್ಟಪಟ್ಟು ದುಡ್ದಿದ್ದನ್ನು ಯಾವುದಕ್ಕೋ ಫೋನ್ ಮಾಡ್ದಿರ ನಮ್ಮ ಜನ್ಮದಿನ ಅಂದರೆ ನಾವು ಹುಟ್ತೀವಿ ಆ ಒಂದು ದಿನನ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಸ್ಫೂರ್ತಿದಾಯಕವಾಗಿ ಮಾಡ್ಕೊಳ್ತಾ ಬಂದಾಗ ಒಳ್ಳೆ ಸಮಾಜನೂ ಸಹ ನಾವು ಕಟ್ಕೊಳ್ತಾ ಮುಂದೆ ಸಾಗ್ಬೋದು. ಮತ್ತು ಆಮೇಲೆ ಯಾವುದೇ ಥರದ್ದು ಅಪಾಯಗಳಿಲ್ದಂಗೆ ಯುವ ಜನತೆಗೆ ಇದೊಂದು ಸ್ಫೂರ್ತಿಯಾಗಿದೆ. ಅದಕ್ಕೋಸ್ಕರನೇ ಇವತ್ತು 1500 ದಿನಗಳನ್ನ ಸಹ ಕಂಪ್ಲೀಟ್ ಮಾಡ್ಕೊಳ್ತಾ ಈ ಒಂದು ಅನ್ನದಾಸೋಹ ಸಮಿತಿಗೆ ಸಾಕ್ಷಿಯಾಗಿದೆ ದೊಡ್ಡಬಳ್ಳಾಪುರದಲ್ಲಿ. ಮತ್ತು ಇದಕ್ಕೆ ಯಾರು ಸಹಕಾರ ಕೊಟ್ಟಿದ್ದಾರೆ, ಒಂದು ಚಿಕ್ಕದಾಗಿ ಸೇವೆ ಸಲ್ಲಿಸುವಂಥ ಸಂಘ ಸಂಸ್ಥೆಗಳಿರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ಆಶಾ ಕಾರ್ಯಕರ್ತೆಗಳಿರ್ಬೋದು, ಮತ್ತು ಜನಪ್ರತಿನಿಧಿಗಳು ಇರ್ಬೋದು, ಯಾವುದೇ ಯುವಕರ ಒಂದು ಸಂಘಟನೆಗಳು ಇರ್ಬೋದು, ಯಾವುದೇ ಸಂಸ್ಥೆಗಳಿರ್ಬೋದು, ಅದರಲ್ಲೇ ವಿಶೇಷವಾಗಿ ಮಾಧ್ಯಮ. ಇವತ್ತು ಮಾಧ್ಯಮ ಇಲ್ಲ ಅಂದಿದ್ದರೆ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳು ಸಹ ಜನಗಳು ಮುಂದೆ ಬರ್ತಾ ಇರಲಿಲ್ಲ. ಸೊ ಅದರಲ್ಲೂ ವಿಶೇಷವಾಗಿ ಇದನ್ನು ಇಷ್ಟು ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಬಂದಿದ್ದಾರೆ. ಒಳ್ಳೆ ಸಹಕಾರ ಸಿಕ್ಕಿದೆ. ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇದನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಇದಕ್ಕೆ ಮೂಲ ಕಾರಣನೇ ಬಂದು ಮಾಧ್ಯಮ. ಸೊ ಮಾಧ್ಯಮ ಮಿತ್ರರಾಗಿರ್ಬೋದು, ಇದಕ್ಕೆ ಸಹಕಾರ ಕೊಟ್ಟಿರುವಂಥ ಪ್ರತಿ ಒಂದನೇ ದಿನದ ಅನ್ನದಾಸೋಹ ಕಾರ್ಯಕ್ರಮದಿಂದ 1500 ದಿನದ ಅನ್ನದಾಸೋಹ ಕಾರ್ಯಕ್ರಮದವರೆಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಸ್ಫೂರ್ತಿಯಾಗಿರುವಂಥ ಕಾರ್ಯಕ್ರಮ ಇದು. ಹೀಗೆ ಜೀವನ ಪರ್ಯಂತ ಮುಂದುವರಿಸ್ಕೊಳ್ತಾ ಹೋಗಲಿ. ಹಾಗೆ ಒಂದು ಸುಂದರವಾಗಿರುವಂಥ ಒಂದು ಸಮುದಾಯ ಭವನ ಆಗಿದೆ. ಈ ಒಂದು ಅನ್ನದಾಸೋಹ ಸಮಿತಿ ಸಹ ಯಾವುದಾದ್ರೂ ಮಳೆ ಬಿಸಿಲು ಅಂತ ಬಂದಾಗ ಅದು ಒಳಗಡೆ ಕೂತು ಅವರಿಗೆ ಊಟದ ವ್ಯವಸ್ಥೆ ಮಾಡ್ಬೋದು. ಅದೇ ರೀತಿ ಸಂಗೀತ ಭಕ್ತಿಗೆ ಪೂರಕವಾಗಿ ಆಧ್ಯಾತ್ಮಿಕವಾಗಿ ಒಳ್ಳೆಯ ಮುನೇಶ್ವರನ ದೇವಸ್ಥಾನ ಸಹ ಮುಂದೆ ಆಗೋ ರೀತಿ ಇದೆ. ಸೊ ಇನ್ನೂ ದಾನಿಗಳು ಯಾರೆಲ್ಲ ಇದ್ದೀರಾ ತಮ್ಮ ಸೇವೆನ ಈ ರೀತಿ ಸಲ್ಲಿಸಬೇಕು ಅಂತ ಇಡೀ ದೊಡ್ಡಬಳ್ಳಾಪುರದ ನಮ್ಮ ಪ್ರೇರಕರಾಗಿ ನಮ್ಮ ಸ್ನೇಹಿತರಾದ ಮಲ್ಲೇಶಣ್ಣವ್ರ ಪರವಾಗಿ ನಾವು ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಸಹಕಾರ ಕೊಟ್ಟಿರೋ ಕುಟುಂಬಗಳಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಚೆನ್ನಾಗಿ ದರ್ಗಾ ಜೋಗಳ್ಳಿಯಲ್ಲಿ 1500 ದಿನದ ನಿರಂತರ ಅನ್ನದಾಸೋಹ ಹೀಗೆ ನಡೀಲಿ ಅಂತ ನಾವು ಬಯಸ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೆಲ್ವಮ್ ಅವರು ಭಾಗವಹಿಸಿದ್ದಾರೆ ಮತ್ತು ಮಹೇಶ್ ಅಣ್ಣ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ನಮಗೂ ಖುಷಿ ಆಯಿತು. ಇದರಲ್ಲಿ ನಮ್ಮ ಜೇನುಗೂಡು ಬಳಗದವರು ಸಂಗೀತೋತ್ಸವನೂ ಇತ್ತು. ತುಂಬ ಚೆನ್ನಾಗಿ ಆಯಿತು. ನನಗೂ ಖುಷಿ ಆಯಿತು ಬಂದಿದ್ದಕ್ಕೆ. ನಾವು ಸಂಗೀತ ಹಾಡಿದ್ದೀವಿ. ನಮ್ಮ ದರ್ಗಾ ಜೋಗಳ್ಳಿ ಯಾವಾಗಲೂ ಹೀಗೆ ನಡೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ವಂದನೆಗಳು. ಮಲ್ಲೇಶ್ವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾರ್ದು. ಈ ಕಾಲದಲ್ಲಿ ಒಬ್ಬರು ಒಂದು ತೊಟ್ಟು ನೀರು ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋ ಕಾಲದಲ್ಲಿ ಅಷ್ಟು ಜನಕ್ಕೆ ಬಡಬಗ್ಗರಿಗೆ ಅವರು ಅನ್ನ ದಾಸೋಹ ಮಾಡಿದ್ದಾರೆ. ತುಂಬ ದೊಡ್ಡ ವಿಷಯನೇ ಅದು, ಚಿಕ್ಕ ವಿಷಯದಲ್ಲ. ಬಟ್ ಅವರು ಆ ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ, ಆ ಮಕ್ಕಳಿಗೆ ಮತ್ತು ಅವ್ರ ಕುಟುಂಬದ ವರ್ಗದವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಈ ದೊಡ್ಡಬಳ್ಳಾಪುರದ ಗ್ರಾಮಸ್ಥರು ಮತ್ತು ನಮ್ಮ ಸೆಲ್ವಂ ಸಾರುಗಳು
ಅವರು ನಮಗೆ ಎಲ್ಲದಕ್ಕೂ ಬೆಂಬಲ ಆಗಿದ್ದಾರೆ. ಬಟ್ ಅವರಿಲ್ಲದೆ ನಾವೇನೂ ಇಲ್ಲ. ದೊಡ್ಡಬಳ್ಳಾಪುರ ಗ್ರಾಮಸ್ಥರಿಗೆ ನಾನು ಹೇಳ್ಕೊಳ್ದು ತುಂಬ ಧನ್ಯವಾದಗಳು. ಖುಷಿ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೆಚ್ಚಿನ ಅಂಶ ನಾನು ಎಲ್ಲೂ ಈ ಪ್ರೋಗ್ರಾಮ್ಗಳನ್ನ ಎಲ್ಲೂ ಹೋಗ್ತಿಲ್ಲ, ಬಟ್ ಈ ಕ್ರಮ ನನಗೆ ತುಂಬ ಖುಷಿ ಕೊಟ್ಟಿದ್ದೆ, ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಖುಷಿ ಪಟ್ಟಿದ್ದೀನಿ ಇವತ್ತು. ನಾನು ಎಲ್ಲ ಇವೆಂಟ್ಗಳೆಲ್ಲ ಹೋಗ್ತಿದ್ದೆ, ಎಲ್ಲೂ ಇಷ್ಟು ಖುಷಿ ಕೊಟ್ಟಿಲ್ಲ ನನಗೆ. ತುಂಬ ಖುಷಿಯಾಗಿ ನಮ್ಮ ಕುಟುಂಬ ವರ್ಗದಲ್ಲಿ ನಾನು ಖುಷಿಪಟ್ಟೆ, ಎಂಜಾಯ್ ಮಾಡಿದೆ. 1,500ನೇ ದಿನದ ನಿರಂತರ ಅನ್ನದಾಸೋಹವನ್ನು ಮಲ್ಲೇಶ್ವರರು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರ ಕುಟುಂಬಕ್ಕೆ ದೇವರು ಆರೋಗ್ಯ, ಆಯಸ್ಸು, ತುಂಬಾ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಅವರು ಯಾರ ಸಹಾಯ ಇಲ್ಲದಲೇ ಅವರೊಬ್ಬರೇ ಒಂಟಿಯಾಗಿ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾವು ಯಾವ ಥರ ಅವರಿಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೂ ನಮ್ಮ ಜೇನುಗೂಡು ಬಳಗ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರಲ್ಲಿ ನಾವು ಎಲ್ಲೋ ನೃತ್ಯ, ಸಾಂಸ್ಕೃತಿಕ, ಜಾನಪದ, ಚಲನಚಿತ್ರ ಈ ಎಲ್ಲ ಸಾಂಗ್ಗಳನ್ನು ಎಲ್ಲರೂ ಹಾಡಿ ಮನರಂಜಿಸಿದ್ದೇವೆ. ಅವರು ಯಾರ ಹತ್ರನೂ ಸಹಾಯ ಕೇಳದಲ್ಲೇ ಈ ಥರ ನಡೆಸಿಕೊಂಡು ಬರ್ತಿರೋದ್ರಿಂದ ದೇವರು ಅವರಿಗೆ ಆರೋಗ್ಯ ಕೊಡಬೇಕು, ಆಯಸ್ಸು ಕೊಡಬೇಕು, ಅವ್ರ ಕುಟುಂಬ ಚೆನ್ನಾಗಿರಬೇಕು. ಅವರು ಚೆನ್ನಾಗಿದ್ದರೆ ನೂರಾರು ಕುಟುಂಬಕ್ಕೆ ಅವರು ಹೆಲ್ಪ್ ಆಗಿ ನಿಂತಿರ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ. ಇಲ್ಲಿ ಅನ್ನದಾಸೋಹ ಸುಮಾರು 1500ನೇ ದಿನದ ಇವತ್ತು ಫಂಕ್ಷನ್ ನಡೀತಾ ಇದೆ. ತುಂಬಾ ಸಂತೋಷ ಆಗಿದೆ. ನಮ್ಮೆಲ್ಲರನ್ನೆಲ್ಲ ಕರೆದು ಇಲ್ಲಿ ಅನ್ನದಾಸೋಹ ಸಮಿತಿಯಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಒಳ್ಳೆಯ ಅನುಭವವನ್ನು ನೀಡಿದ್ದಾರೆ. ಮತ್ತು ಎಲ್ಲ ಥರದ ಜನಗಳನ್ನು ಮತ್ತು ಕಲಾವಿದರನ್ನ, ಸಂಗೀತ ಎಲ್ಲ ಥರದ ಇದನ್ನು ನಾನು ಇಲ್ಲಿ ನೋಡಿ ತುಂಬ ಸಂತೋಷ ಆಗಿದೆ. ಏನು ಮಲ್ಲೇಶ್ ಅವರು 1500ನೇ ದಿನದ ಅಚೀವ್ಮೆಂಟ್ ಮಾಡಿದ್ದಾರೆ, ನಿಜವಾಗಲೂ ಒಂದು ಸಾಧನೆಯೇ ಅಂತಲೇ ಹೇಳ್ಬೋದು ಮಲ್ಲೇಶ್ ಅವ್ರ ಬಗ್ಗೆ. ಈ ಅನ್ನದಾಸೋಹ ಇದೆಯಲ್ಲ, ಎಲ್ರಿಗೂ ಬರಲ್ಲ, ಎಲ್ಲರೂ ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಅಂಥದ್ದು ಈ ಕೊರೋನಾ ಬಂದಾಗಿಂದ ಸುಮಾರು ಅವರು 1500ನೇ ದಿನದವರೆಗೂ ಇವರು ಅನ್ನದಾಸೋಹ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಅವರಿಗೆ ಹೃದಯಪೂರ್ವಕವಾಗಿ ವಂದನೆನ ಹೇಳ್ಬೋದು. ಯಾಕೆ ಅಂದರೆ ತುಂಬ ಬಡ ಕುಟುಂಬದವರಿದ್ದಾರೆ, ಕೈ ಇಲ್ಲದೇ ಇರೋರು, ಕಾಲಿಲ್ಲದೇ ಇರೋರು, ತುಂಬ ಅನಾಥರು, ಅವರಿಗೆ ಹಾಕ್ಕೊಳ್ಳೋಕೆ ಬಟ್ಟೆ ಕೂಡ ಸಹ ಇರೋದಿಲ್ಲ. ಅಂಥವ್ರನ್ನೆಲ್ಲ ಅವರು ಹುಡುಕಿ ಅವರಿಗೆಲ್ಲ ಊಟ ಅನ್ನದಾನ ಮಾಡಿ ವಸ್ತ್ರದಾನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ದಾನಿಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಅಂಥ ದಾನಿಗಳಿಗೂ ಕೂಡ ಇವತ್ತು ಈ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಸುಮಾರು ನಮ್ಮ ಕೈಯಲ್ಲಾದಂಥ ಸಹಾಯವನ್ನು ಕೂಡ ನಾನು ಮಾಡಿದ್ದೀನಿ. ಬಟ್ ಸಹಾಯ ಅನ್ನೋದಕ್ಕಿಂತ ನನಗೆ ಖುಷಿ ಅನ್ನಿಸ್ತಿದೆ. ಈ ಕೆಲಸ ಎಲ್ಲ ಮಾಡೋಕ್ಕೆ ನನಗೆ ತುಂಬ ಖುಷಿಯಿಂದ ನಾನು ಈ ಕಾರ್ಯಕ್ರಮಗಳೆಲ್ಲ ಬರ್ತಿದ್ದೀನಿ, ಸ್ಪಂದಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಇದೇ ರೀತಿ ಅವರು ಇನ್ನೂ ಹೆಚ್ಚಿಗೆ ದಾನಿಗಳು ಬರಬೇಕು, ಅವ್ರಿಗೆ ಸಹಕರಿಸಬೇಕು. ಅವ್ರ ಜೊತೆ ನಾವೆಲ್ಲರೂ ಗೂಡಿಸ್ತೀವಿ ಅಂತ ಕೂಡ ಈ ಮುಖಾಂತರ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ದಾನದಲ್ಲೇ ದಾನವಾದ ಶ್ರೇಷ್ಠ ದಾನ ಅನ್ನದಾನ ಆಗಿದೆ. ಇದರಲ್ಲಿ ಮತ್ತು ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದಾರೆ. ಅದು ಒಂಥರ ಈ ಇದರಲ್ಲಿ ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ. ನಾನು ಯಾಕೆ ಕಲಾವಿದೆ ಆಗಬಾರ್ದಾಗಿತ್ತು ಅಂತ ನನಗೊಂಥರ ಈಗ ಒಂದು ನೋವು ಆಗ್ತಿದೆ. ನಾನು ಒಂದು ಕಲಾವಿದೆ ಆಗಿದ್ದಿದ್ರೆ ಇನ್ನೂ ಹೆಚ್ಚಾಗಿ ನಾನು ಆ ಸಂತೋಷನ ಅನುಭವಿಸ್ಬೋದಾಗಿತ್ತು ಅಂತ ನನ್ನ ಮನಸ್ಸಿನ ಅಂತರಾಳದಲ್ಲಿ ನಾನು ಹೇಳ್ಕೊತಿದ್ದೆ. ಬಟ್ ಇದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಇಲ್ಲಿರೋವಂಥ ಎಲ್ಲರೂ ಚೆನ್ನಾಗಿ ಅವ್ರಿಗೆ ಸ್ಪಂದಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ, ಮಲ್ಲೇಶ್ ಅವರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಏನು ಈ ಅನ್ನದಾಸೋಹ ನೀಡ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಆಹಾರನೇ ಮುಖ್ಯ ಮನುಷ್ಯನಿಗೆ. ಮನುಷ್ಯ ಆಹಾರ ಸೇವನೆ ಮಾಡಿದ್ರೆ ನಾವು ಜೀವಂತವಾಗಿರಲು ಸಾಧ್ಯ ಆಗಿದೆ. ಅದೇ ರೀತಿ ನಮ್ಮ ಮನಸ್ಸು ಉಲ್ಲಾಸವಾಗಿರಬೇಕು ಅಂದರೆ, ನಮ್ಮ ಮಾನಸಿಕ ಒತ್ತಡದಿಂದ ದೂರ ಆಗಬೇಕು ಅಂದರೆ ಈ ಸಂಗೀತ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿರುತ್ತೆ. ಯಾಕಂದರೆ ಎಷ್ಟೆಲ್ಲ ಕೆಲಸದ ಒತ್ತಡಗಳಿಂದ ನಾವು ತುಂಬಿಕೊಂಡಿರ್ತೀವಿ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ನಾವು ಆ ಸಂಗೀತನ ಆಲಾಪನೆ ಮಾಡಿದ್ರೆ, ಆ ಸಂಗೀತದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ, ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಮತ್ತು ಆ ಸಂಗೀತ ಅನ್ನೋದು ನಮ್ಮನ್ನು ರೋಮಾಂಚನವಾಗಿ ಮಾಡುತ್ತೆ. ಯಾಕೆ ಅಂದರೆ ಆ ಸಂಗೀತ ಅನ್ನೋದು ಅಷ್ಟು ಅದಕ್ಕೆ ಒಂದು ಕಲೆಯ ಶಕ್ತಿ ಇದೆ ಅಂತ ನಾನು ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಂಗೆ ಅನ್ನದಾಸೋಹನೋ ಇದು ಹಂಗೆ ಸಂಗೀತ ದಾಸೋಹ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಲಾವಿದರಿಗೂ, ಕಲಾಭಿಮಾನಿಗಳಿಗೂ ಹಾಗೂ ದೊಡ್ಡಬಳ್ಳಾಪುರದ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾಸೋಹ ಎಂಬುದು 1500ನೇ ದಿನಕ್ಕೆ ಕಾಲಿಟ್ಟಿದೆ. ಆ ಸಂಭರಣೆ ಆಚರಣೆಗಾಗಿ ನಾವು ನಮ್ಮ ಜೇನುಗೂಡು ಬಳಗದ ವತಿಯಿಂದ, ನಮ್ಮ ಜೇನುಗೂಡು ಬಳಗ ಎಲ್ಲ ತಂಡದವರು
ಈ ದೊಡ್ಡಬಳ್ಳಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಮಲ್ಲೇಶ್ ಅವರು ನಡೆಸಿಕೊಂಡಂಥ ಅನ್ನದಾಸೋಹ ಕಾರ್ಯಕ್ರಮವು 1500 ದಿನಕ್ಕೆ ಕಾಲಿಟ್ಟಿದೆ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಅನ್ನದಾಸೋಹ ಅನ್ನೋದು ಸುಮ್ಮನೆ ಒಂದು ಮಾತಲ್ಲ. ದಾನದಲ್ಲಿ ಅತಿ ಶ್ರೇಷ್ಠವಾದ ದಾನ ಅನ್ನದಾನ. ಒಬ್ಬರು ಜನಕ್ಕೆ ಊಟ ಹಾಕೋಕ್ಕೆ ಈಗಿನ ಕಾಲದಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ 100 ಜನಕ್ಕೆ ಮಲ್ಲೇಶ್ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಪರ್ಕವಿಲ್ಲದೆ, ಯಾರೊಬ್ಬರು ಸಹಾಯವಿಲ್ಲದೆ, ಸರ್ಕಾರ ಸಹಾಯವಿಲ್ಲದೆ ಅನ್ನದಾಸೋಹ ಮಾಡ್ತಾನೆ. ಅವನು ಮಾಡೋ ಅನ್ನದಾಸೋಹಕ್ಕೆ ನಮ್ಮ ಜೇನುಗೂಡು ಬಳಗದ ತಂಡದಿಂದ ನಮ್ಮೆಲ್ಲ ತಂಡದ ಸದಸ್ಯರು ಹಾಗೂ ಕುಟುಂಬಸ್ಥರು, ಕಲಾವಿದರು, ಕಲಾಭಿಮಾನಿಗಳಿಗೂ ಸತತವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ಈ ಮೀಡಿಯಾವನ್ನು ನೋಡಿದಂಥ ಎಲ್ಲ ಅಭಿಮಾನಿಗಳು ಹಾಗೂ ಸಾರ್ವಜನಿಕ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಅಂದರೆ, ಹುಟ್ಟಿದಬ್ಬ ಮಾಡ್ತಕ್ಕಂಥ ಎಲ್ಲೇ ಒಂದು ಪಬ್ಬಲ್ಲೋ ಅಲ್ಲಿ ಹೋಗಿ ಮಾಡೋದಕ್ಕಿಂತ ಇಂಥ ಜಾಗದಲ್ಲಿ ಬಂದು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದರೆ 4 ಜನಕ್ಕೆ ಊಟ ಕೊಟ್ಟರೆ ಅದೊಂದು ಶ್ರೇಷ್ಠವಾದ ದಾನ ಆಗ್ತದೆ. ನೀವೆಲ್ಲರೂ ಬಂದು ಆ ಮಲ್ಲೇಶ್ಗೆ ಕೈ ಜೋಡಿಸಿ ಮಲ್ಲೇಶ್ ಮಾಡೋ ಕಾರ್ಯಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ, ಒಗ್ಗಟ್ಟಾಗಿ ಸೇರೋಣ. ನಮ್ಮ ಬಳಗದ ವತಿಯಿಂದ ಇವತ್ತು ಮನೋರಂಜನೆ ಕಾರ್ಯಕ್ರಮವನ್ನು ನಮ್ಮ ಜೇನುಗೂಡು ಬಳಗದ ವತಿಯಿಂದ ಇವತ್ತಿನ ಕಲಾ ಸಂಭ್ರಮದ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದೇವೆ. ಬೆಂಗಳೂರಿನಿಂದ ಅನೇಕ ಕಲಾವಿದರು ಬಂದಿದ್ದರು. ಪ್ರತಿಯೊಬ್ಬರು ಬಂದು ತಮ್ಮ ಹಾಡಿನ ಮೂಲಕ, ನೃತ್ಯದ ಮೂಲಕ ಹಾಗೂ ಸಂಭಾಷಣೆ ಮೂಲಕ ಕಲಾವಿದರನ್ನು, ಜನರನ್ನು ರಂಜಿಸಣೆ ಮಾಡಿದರು. ಇದು ಎಲ್ಲದಕ್ಕೂ ನಿಮ್ಮ ದೊಡ್ಡಬಳ್ಳಾಪುರದ ಜನತೆಗೆ ಶಿರವಾಗಿ ನಾವು ವಂದಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಈ ದೊಡ್ಡಬಳ್ಳಾಪುರದ ಬಾಂಧವ್ಯ ಸದಾ ಇರಲಿ. ನೀವು ನಮ್ಮ ಜೇನುಗೂಡು ಬಳಗದ ವತಿಗೆ ಕೈ ಜೋಡಿಸಿ ಒಗ್ಗಟ್ಟಾಗಿರೋಣ, ಒಟ್ಟಾಗಿ ಬಾಳೋಣ, ಜೇನುಗೂಡಾಗಿ ಇರೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಂದು 1500ನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಇಂದು ನಡೀತು. ಈ ನಿರಂತರ ಅನ್ನದಾಸೋಹದ ಉದ್ದೇಶ ಏನು ಅಂತೇಳಿದರೆ, ಯಾರು ಅಸಹಾಯಕರು, ಯಾರು ವಯೋವೃದ್ಧರು, ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಅವರನ್ನು ಪ್ರತಿದಿನ ಗುರುತಿಸಿ ಈ ಒಂದು ಜಾಗದಲ್ಲಿ ಅವರಿಗೆ ಅನ್ನ ನೀಡುವಂಥ ಕಾರ್ಯಕ್ರಮದ ಈ ಒಂದು ವಿಶೇಷ 1500ನೇ ದಿನದ ಈ ಒಂದು ಕಾರ್ಯಕ್ರಮ ಇಂದು ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಸಹ ಈ ಒಂದು 1500ನೇ ದಿನದ ವಿಶೇಷ ಅನ್ನದಾಸೋಹದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮಗೆ ಈ ಒಂದು ಕಲಾವಿದರು ಏನು ನಮ್ಮ ಬೆಂಗಳೂರಿಂದ ಜೇನುಗೂಡು ಬಳಗದ ಕಲಾವಿದರು ಶ್ರೀಯುತ ಸೆಲ್ವಂ ಹಾಗೂ ಅವರ ಎಲ್ಲ ಸ್ನೇಹಿತರು ಬಂದು ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಮೆರುಗನ್ನು ಕೊಟ್ಟಿದ್ದಾರೆ. ಯಾಕಂತೇಳಿದರೆ ಮನುಷ್ಯನಿಗೆ ಸಂಗೀತ ಅನ್ನೋದು ಎಷ್ಟು ಪ್ರಶಾಂತತೆ ಕೊಡ್ತೈತೆ ಅಂತೇಳಿದರೆ, ಅವರು ಎಷ್ಟೇ ನೋವು ನಲಿವುಗಳಿದ್ರೂ ಸಂಗೀತ ಅನ್ನೋದು ಅವ್ರಿಗೆ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು. ಆ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜೇನುಗೂಡು ಬಳಗದ ವತಿಯಿಂದ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೂ ಇಂದಿನ ಈ ಒಂದು ದಾಸೋಹಕ್ಕೆ ಸಹಾಯ ಹಸ್ತ ನೀಡಿ ಇಂದಿನ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ದಾನಿ ದೇವರುಗಳು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಒಂದು ವಿಶೇಷ ದಿನಗಳನ್ನು ಇಲ್ಲಿ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ತಮ್ಮ ಹುಟ್ಟುಹಬ್ಬಗಳನ್ನು ಅಥವಾ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ನೀವು ಮಾಡಿಕೊಂಡಾಗ ಒಂದು ಹೊತ್ತಿನ ಊಟ ಹಸಿದವರಿಗೆ ಕೊಟ್ಟುವಂಥ ಒಂದು ಭಾಗ್ಯ ನಿಮ್ಮದಾಗುತ್ತೆ. ನಿಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಇಂಥ ಜಾಗಗಳಲ್ಲಿ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡಿ ಮತ್ತು ಸರ್ಕಾರಿ ಶಾಲೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಬಡ ಮಕ್ಕಳೇನಿದ್ದಾರೆ ಅವರಿಗೆ ಪಠ್ಯಪುಸ್ತಕಗಳು, ಅವ್ರಿಗೆ ಅವಶ್ಯಕತೆ ಅಂತ ಕಲಿಕಾ ಉಪಕರಣಗಳನ್ನು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ದಯವಿಟ್ಟು ಈ ರೀತಿಯ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಒಂದು ದಿನದ ಖರ್ಚುಗಳೇನಿದೆ ಆ ಖರ್ಚುಗಳನ್ನು ಇಲ್ಲಿ ಒಂದು ದಿನ ಊಟಕ್ಕೆ ಕೊಟ್ಟು ಅವರನ್ನು ಹೊಟ್ಟೆ ತುಂಬಿಸಿ ಆ ಒಂದು ಖುಷಿಯನ್ನು ನೋಡಿ ನೀವು ಆ ಖುಷಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸನ್ಮಿತ್ರರು ಇಂಥ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಶೇಷ ಕಾರ್ಯಕ್ರಮ 1500ನೇ ದಿನದ ಏನು ವಿಶೇಷ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ BMTC ಏನು ಬಸ್ ಡ್ರೈವರ್ ಇದ್ದಾರೆ ಅವರು ನಮ್ಮ ಜೇನುಗೂಡು ಬಳಗದ ಏನು ಸಂಸ್ಥಾಪಕರು ಏನಿದ್ದಾರೆ ಆತ್ಮೀಯ ಗೆಳೆಯರನ್ನ ಶ್ರೀಯುತ ಸೆಲ್ವಂ ಅವರು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ
ಎಲ್ಲ ಕಲಾವಿದರನ್ನು ಬೆಂಗಳೂರಿನಿಂದ ಕಲಾವಿದರನ್ನು ಕರ್ಕೊಂಬಂದು ಇಲ್ಲೊಂದು ರಸಸಂಜೆ ಕಾರ್ಯಕ್ರಮವಂತ ಮಾಡಿ ಅವ್ರ ಹತ್ರ ಏನು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ನೀಡಬೇಕು ಅಂತ ಅವ್ರನ್ನೆಲ್ಲ ಪ್ರೇರೇಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಒಂದು ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀಯುತ ಸೆಲ್ವಂ ಅವರಿಗೆ. ಇದೇ ರೀತಿ ತಾವು ಸಹ ತಮ್ಮ ಸನ್ಮಿತ್ರರನ್ನು ತಮ್ಮ ಪರಿಚಯದಸ್ಥರು ಏನಿರ್ತಾರೆ ಅವ್ರನ್ನೆಲ್ಲರೂ ಕರ್ಕೊಂಬಂದು ವಿಶೇಷ ದಿನಗಳನ್ನು ಇಲ್ಲಿ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಒಂದೊತ್ತಿನ ಅನ್ನವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಜೇನುಗೂಡು ಬಳಗದ ಎಲ್ಲ ಸನ್ಮಿತ್ರರಿಗೂ ಹಾಗೂ ಗಾಯಕಿಯರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ.